ನಮ್ ತಂದೆ ಕೊಂದಿದ್ದಕ್ಕೆ, ಇದು ನಮ್ ತಾಯಿ ಕೊಂದಿದ್ದಕ್ಕೆ, ಇದು ನನ್ನ ತಮ್ಮಂದ್ರು ನನ್ನಿಂದ ದೂರ ಮಾಡಿದೆ ನೋಡು. ಏನ್ ಗುರು ಬರೀ ಬೊಂಬೆಗೆ ಚಾ ಕೊಡ್ಕೊಂಡು ಏನೋ ಓದುತ್ತಾ ಇದೀಯಾ? ನಿನಗೆ ಗೊತ್ತಿಲ್ಲ ಪಲ್ವಿ, 20 ವರ್ಷದೊಳಗೆ ಒಬ್ಬ ಚಂಡಾಲ ನಮ್ ತಂದೆ ತಾಯಿನ ಕೊಂದು ನಮ್ಮ ತುಂಬಿದ ಸಂಸಾರನ ದಿಕ್ಕಾಪಾಲ್ ಮಾಡ್ಬಿಟ್ಟ. ಅವನೇನಾದ್ರೂ ನನ್ನ ಕೈ ಸಿಕ್ಕಿದ್ರೆ ಇದೇ ರೀತಿ ಕೊಂದು ಮುಯಿ ತೀರಿಸ್ಕೋಬೇಕು ಅಂತಿದ್ದೆ. ಸಿಗ್ತಾನೆ. ಹೇ 20 ವರ್ಷ ಆಯ್ತು ಅಂತೀಯಾ? ಅವನೇನ್ ಸತ್ತವನೋ ಬದುಕೋನೋ? ಅವ್ನು ಸಾಯ್ ಕೊಡುದು ಪಲ್ವಿ, ಅವ್ನು ಸಾಯ್ಬಾರ್ದು ಅಂತಾನೆ ನಾನು ದೇವ್ರನ್ನ ಪ್ರಾರ್ಥಿಸ್ಕೊತಾ ಇದ್ದೀನಿ. ಯಾಕೆ ಗೊತ್ತಾ? ಅವನ ಸಾವು ನನ್ ಕೈಯಿಂದ ಆಗ್ಬೇಕು, ಆಗ್ಲೇ ನನ್ ಮನಸ್ಸಿಗೆ ನೆಮ್ಮದಿ. ನೀನ್ ಯೋಚನೆ ಮಾಡ್ಬೇಡ ಗುರು, ನನ್ ಮಗ ಸಿಕ್ಲಿ ಅವನ್ ಚರ್ಮ ಜಗಳ ಮಾಡ್ಕೊಳ್ಳೋಣ. ಈಗ ನನ್ ಕತೆ ಕೇಳು. ಏನೈತೆ? ಈ ನನ್ ಮಗನ ಹೊಟ್ಟೆಗೆ ಬೆಳಿಗ್ಗೆಯಿಂದ ಒಂದ್ ತಿಂಗಳ ಟೀನು ನಯ ಪೈಸಾ ಸಿಕ್ಕಿಲ್ಲ. ಯಾವನೋ ಒಬ್ಬ ಗಿರಾಕಿ ಸಿಕ್ತ, ಶಿವ ಅಂತ ಜೇಬಳಿಗೆ ಕೈ ಬಿಟ್ಟೆ. ಬಿಟ್ಬಿಡದ ಬಿಡಿ ಪಟ್ನ. ಹೇ ಬಡಪಾಯಿ ಸೇರ್ಕೊಳ್ಳಿ ಅಂತ ಬಿಟ್ಬಿಟ್ಟೇನು. ಸರಿ, ನಿನ್ ತರ್ಲೆ ತಮ್ಮ ಇಲ್ಲಿ. ಅವ್ನ್ ಪೀಠ ನೋಡಕ್ ಹೋಗೋನೆ. ಯಾವ ಪೀಟ್ರೆ? ಗೊತ್ತಿಲ್ಲ ನಿಗೆ? ದೊಡ್ಡನ್ ಕೆರಿದ್ದ ಅಡ್ಡ ಗುರು. ಏನು ರಂಗ, ಗಾಡಿ ಇನ್ನು ಲೈನ್ ಮೇಲೆ ಹೋಗ್ಲಿವೇನಾ? ಇಲ್ಲ ಸರ್, ಗಾಡಿ ಟ್ರಬಲ್ ನಲ್ಲಿ ಐತೆ. ಮಕ್ಕ ನೋಡು, ಗಾಡಿ ಚೆನ್ನಾಗಿ ಇಟ್ಕೊಂಡ್ರೆ ಟ್ರಬಲ್ ಯಾಕ ಬರ್ತದೆ? ಮುಂಚೆ ತಗೊಂಡ ವರ್ಷಾಪ್ ತೋರ್ಸು. ಏನಪ್ಪಾ ನಿನ್ ಎಮ್ಮೆ ಮೊದಲು ನೀರ್ ಕೊಟ್ಟ ಆಮೇಲೆ ಹಾಲು ಕೊಡ್ತದ? ಇಲ್ಲ ಬಿಟ್ರು. ಏಯ್, ನೀಯತ್ತಿಂದ ಬಾಳ ಕಲಿರ. ಮಕ್ಳು ಕುಡಿಯೋ ಹಾಲಿಗೆ ನೀರ್ ಬೆರೆಸಿ ತಿನ್ನೋ ಅನ್ನಕ್ ಮಣ್ಣು ಬೆರೆಸೋ ಪಾಪ ಜೀವನ ಮಾಡ್ಬೇಕು. ಯಾವತ್ತಾದ್ರೂ ಇಂತ ಕೆಲಸ ಮಾಡೋದ್ ನೋಡ್ದೆ ನೀನ್ ಇಲ್ಲೇ ಊಟ ಹಾಕ್ಬಿಡ್ತೀನಿ. ಇಲ್ಲ ಬಿಟ್ರು, ಇದ್ರಲ್ಲಿ ಮಾಡಕ್ಕಿಲ್ಲ. ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿಲ್ಲ ನನ್ನ. ಹೋಗಮ್ಮ ಹೋಗು. ರಾತ್ರಿಯಿಂದ ಮಕ್ಳೆಲ್ಲ ಹಚ್ಕೊಂಡವ್ರೆ, ಒಂದ್ಸೇರ್ ಅಕ್ಕಿನಾದ್ರೂ ಕೊಡಿ ಸೆಟ್ರೆ. ಇಲ್ಲಮ್ಮ, ಕೂಪನ್ ಅಕ್ಕಿ ಇಲ್ಲ. ಅರೆ ಉಂಡೇಮ್ರ ಲೇದು ಲೇದು ಕೇಳುತ್ತಾ? ಕೂಪನ್ ಅಕ್ಕಿ ಇಲ್ಲ. ಬೇಕಾದ್ರೆ ಮಾರಾಟದ ಅಕ್ಕಿ ಇದೆ, ₹2.70 ಕೆಜಿ. ಬೇಕಾದ್ರೆ ತಗೊಂಡೋಗು. ಅಷ್ಟು ದುಡ್ಡಿಲ್ಲ ಸೆಟ್ರೆ, ಕೂಪನ್ ಅಕ್ಕಿ ಒಂದ್ ಅರ್ಧ ಕೆಜಿನಾದ್ರೂ ಕೊಡಿ ಸಾಕು. ತಿರುಗಾ ಹೇಳ್ಬೇಕಲ್ಲ. ಇಲ್ಲ ಹೋಗಮ್ಮ. ಚಪ್ರ ಬೆಳ್ಳಮ್ಮನ ಚಪ್ರ. ವೆಳ್ಳಮ್ಮ ಲೇದು ವೆಳ್ಳಮ್ಮ. ಏಮ್ರ ಪೀಟ್ರ అంటే నా మీటర్ ఎక్కుతుందిరా. ఏం చేస్తున్నారా? గదవా పోయి లేదు అనేది తుడిచేసి ఉండిని రాయరా. పోరా పోరా. ఏం కావాలమ్మా? ಸಲಾಂ ಪೀಟ್ರು. ನಮಸ್ಕಾರ ಪೀಟ್ರಿಗೆ. ಈಕೆ ಹೆಸರು ಉಮಾ, ಲಕ್ಷಾಧೀಶ್ವರ ಶಂಕರಯ್ಯನ ಒಬ್ಬಳೇ ಮಗಳು. ಇವಳನ್ನು ಹೇಗಾದ್ರೂ ಮಾಡಿ ಅಪಹರಿಸ್ಕೊಂಡು ಬಂದ್ರೆ ಬ್ಲಾಕ್ ಮೇಲ್ ಮಾಡಿ ಇವರ ತಂದೆಯಿಂದ ಲಕ್ಷಾಂತರ ರೂಪಾಯಿ ಸಂಪಾದಿಸ್ತಾರೆ. ರಸಿಕರಿಗೂ ಮಾರಿ ಅವರಿಂದ ಲಾಭ ಗಳಿಸ್ತಾರೆ. ಈ ಜವಾಬ್ದಾರಿ ನಾನು ನಿನಗೆ ವಹಿಸ್ತಾ ಇದ್ದೀನಿ. ಡೋಂಟ್ ವರಿ ಡ್ಯಾಡಿ, ಇವತ್ತೇ ಇವಳು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಓಕೆ?
ನಿನ್ನ ಅಣ್ಣ ಹೇಳ್ತಾ ಇದ್ದೆ, ಇನ್ನು ಚಿಕ್ಕ ವಯಸ್ಸು, ಇನ್ಮೇಲೆ ಇಂಥ ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ಮರ್ಯಾದೆಯಾಗಿ ಬಾಳೋದನ್ನ ಕಲಿ. ಹೋಗು. ಸಂಜಯ್, ನೀವು ಬರ್ದೇ ಹೋಗಿದ್ರೆ ಇಷ್ಟೊತ್ಕ ಚಂಡಾಳ್ರ ಕೈಲಿ ಸಿಕ್ಕಿ ನನ್ ಗತಿ ಏನಾಗ್ತಿತ್ತೋ ಏನೋ. ಇನ್ಮೇಲಾದ್ರೂ ಹುಷಾರಾಗಿರಿ ಮೇಡಮ್. ಅರೆ, ಏನಿದು? ಇದಾ? ಪರವಾಗಿಲ್ಲ ಬಿಡಿ. ಅಯ್ಯೋ ಅಯ್ಯೋ, ರಕ್ತ ಬರ್ತಾ ಇದ್ರು ಪರವಾಗಿಲ್ಲ ಅಂತಿದ್ದೀರಲ್ಲ, ಕೊಡಿ ಇಲ್ಲಿ. ಪರವಾಗಿಲ್ಲ, ಖರ್ಚಿಫ್ ಯಾಕೆ ಹಾಳು ಮಾಡ್ಕೋತೀರಾ? ಪರವಾಗಿಲ್ಲ ಬಿಡಿ. ಸುಮ್ಮನೆ ಇರ್ತೀರಾ ಸ್ವಲ್ಪ? ಯೋ 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 ಯೋ. ಯಾಕೆ ತೊಂದರೆ ತಗೋತಿದ್ದೀರಾ? ಅಂದಾಗೆ ನಿಮ್ ಮನೆಯಲ್ಲಿ ಪ್ಯಾಲೇಸ್ ಗುಟ್ಟಳಿನಲ್ಲಿ. ನೀವು ಒಬ್ರೇ ಇದ್ದೀರಾ? ಇಲ್ಲ, ನಾನು, ನಮ್ಮ ತಂದೆ, ನನ್ನ ರಾಣಿ. ನಿಮಗ್ ಮದ್ವೆ ಆಗಿದ್ಯಾ? ರಾಣಿ ಇದ್ರೆ ನನ್ನ ಹೆಂಡತಿ ಅಂತ ತಿಳ್ಕೊಂಡ್ಬಿಟ್ರಾ? ಅಲ್ಲ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನನ್ನ ಟ್ಯಾಕ್ಸಿ, ಅವಳ ಹೆಸರು ರಾಣಿ. ಬನ್ನಿ, ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ. ಮನೆ ಆಮೇಲೆ, ಮೊದಲು ಡಾಕ್ಟರ್ ಶಾಪ್ ಹೋಗಿ ನಿಮ್ ಗಾಯಕ್ ಬ್ಯಾಂಡೇಜ್ ಕಟ್ಟಿಸ್ಕೊಂಡು ಆಮೇಲೆ ಹೋಗೋಣ. ಏನು ಡಾಕ್ಟ್ರಾ? ಏನ್ ಮೇಡಮ್, ಇಂಥ ಸಣ್ಣ ಪುಟ್ಟ ಗಾಯಕ್ಕೆಲ್ಲ ಡಾಕ್ಟ್ರು, ಔಷಧಿ? ಸುಮ್ನೆ ಬರ್ತಿರೋ ಇಲ್ವೋ? ಸರಿ, ನಿಮ್ ಇಷ್ಟ. ನೀವು ಬೇಡ ಅಂದ್ರೆ ಕೇಳೋದಿಲ್ಲ. ಹೆಣ್ಮಕ್ಳಿಗೆ ಹೇಳೋದಕ್ಕಿಂತ ಅವ್ರು ಹೇಳ್ದಾಗ ಕೇಳೋದ ಮೇಲೆ. ಗೊತ್ತಿತ್ತಾನೆ, ಕಮಾನ್ ನಡೀರಿ. ಸಾಮಾನ್ಯ ಟ್ಯಾಕ್ಸಿ ಡ್ರೈವರ್ ಕೈಲಿ ಒದೆ ತಿನ್ಕೊಂಡು ಬಂದು ನನ್ನ ಎದುರು ನಿಂತ್ಕೊಳಕ್ ನಾಚಿಕೆ ಆಗಲ್ಲ ನಿನಗೆ? ಡ್ಯಾಡಿ, ನಾವು ಕೊನೆ ತನಕ ಪ್ರಯತ್ನ ಪಟ್ವಿ. ನೀವು ತಿಳ್ಕೊಂಡಿರೋ ಹಾಗೆ ಆ ಟ್ಯಾಕ್ಸಿ ಡ್ರೈವರ್ ಸಾಮಾನ್ಯನಲ್ಲ. ಮುಚ್ಚಬಾಯ್, ಸೋತ್ ಬಂದಿರೋದು ಅಲ್ಲದೆ ನನ್ನ ಎದುರಿಗೆ ಅವನ ಗುಣಗಾನ ಬೇರೆ ಮಾಡ್ತೀಯಾ? ಇಷ್ಟೆಲ್ಲ ಜವಾಬ್ದಾರಿ ನಿನಗೆ ವಹಿಸಿ ನಿನ್ನೆ ಈ ಗ್ಯಾಂಗ್ ಲೀಡರ್ ಮಾಡೋಣ ಅಂತಿದ್ದೆ. ಇದೇ ನಾನು ಮಾಡಿದ ಕೆಲಸ? ಇಷ್ಟೇನಾ ನಿನ್ನ ಯೋಗ್ಯತೆ? ಡ್ಯಾಡಿ, ಇನ್ನೊಂದು ಅವಕಾಶ ಸಿಕ್ಕಿದ್ರೆ ನಾನು ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಲೇ, ಎಲ್ಲ ಮಾಡಿ ಮುಗಿಸದ್ಮೇಲೆ ಹೇಳೋ, ಈಗಲೇ ನಿನ್ ಬೆನ್ನ ನೀನೇ ತಟ್ಕೋಬೇಡ. ಹಲೋ, ಜೆ ಬಿ ಸ್ಪೀಕಿಂಗ್ ಹಿಯರ್. ಹಲೋ, ಹೌ ಆರ್ ಯು? ರೆಡ್ ಬಾಕ್ಸಾ? ಓಕೆ, ಐ ವಿಲ್ ಮೀಟ್ ಯು. ಸಾಗರ್, ದುಬೈನಿಂದ ನಾವು ಎದುರು ನೋಡ್ತಿದ್ದ ವ್ಯಕ್ತಿ ಡೈಮಂಡ್ ಸಮೇತ ಬಂದಿದ್ದಾನಂತ. ನಾನು ಹೋಗಿ ಅವನು ರಿಸೀವ್ ಮಾಡ್ತೀನಿ. ಓಕೆ ಡ್ಯಾಡಿ. ಟ್ಯಾಕ್ಸಿ ನಡಿ ಬೇಗ. ಬೇಗ ನಡಿ, ಬೇಗ ನಡಿ, ಬೇಗ ಬೇಗ. ಎಲ್ಲಿಗೆ ಹೋಗುತ್ತೆ ಸರ್? ಸೀದಾ ಹೋಗಿ, ಬೇಗ.
ಬಲಗಡೆ ತಿರುಗು. ಎಡಗಡೆ ತಿರುಗು. ಬಲಗಡೆ ತಿರುಗು. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಸರ್. ಸುಮ್ಮನೆ ಎಡಗಡೆ ತಿರುಗಿಸು ಬಲಗಡೆ ತಿರುಗಿಸು ಅಂತ ಯಾಕೆ ಪ್ರಾಣ ತೆಗಿತೀರಾ? ಅಲ್ಲಪ್ಪ, ಮುಂದೆ ಕಾರ್ ಹೋಗ್ತಿದೆ ನೋಡು, ಅದನ್ನ ಫಾಲೋ ಮಾಡು. ಫಾಲೋ ಮಾಡಕ್ಕೆ ರೇಸ್ ಕಾರ್ ಕೆಟ್ಟೋಯ್ತಾ? ಹಾಗಲ್ಲಯ್ಯ, ಆ ಮುಂದೆ ಕಾರಲ್ಲಿರೋರ್ನ ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕು, ಬೇಗ ಹೋಗು ಒಂದೇ. ಹೋಗ್ರಿ ರೀ. ಬೇಗ ಹೋಗು. ಎಲ್ಲಿಗ್ರಿ ಹೋಗೋದು? ಸಿಗ್ನಲ್ ಬಿದ್ರಲ್ವನ್ರಿ ಹೋಗೋದು? ಹೀಗೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ ಅಷ್ಟೇ. ನಿಮ್ ಕೋಪ ಹಾರ್ ಮೇಲೆ ಹಾಕಿ ತೋರಿಸ್ತೀರಾ? ಬೇಗ ನಿಲ್ಸು ನಿಲ್ಸು ನಿಲ್ಸು. ಆ ಕಾರ್ ಯಾವ ಕಡೆ ಹೋಯ್ತು? ಏ ಡ್ರೈವರ್, ನೀನೇನಾದ್ರು ನೋಡ್ದ್ಯಾ? ನಿಮ್ಗ್ ತಲೆನೇನಾದ್ರೂ ಬುದ್ಧಿ ಇದೆಯೇನ್ರಿ? ನೀವು ಹುಡುಕ್ತಾ ಇರೋ ಗಾಡಿ ನೋಡ್ಲಾ, ಎದುರುಗಡೆ ಬರ್ತಿರೋ ಟ್ರಾಫಿಕ್ ನೋಡ್ಲಾ? ಎಲ್ಲೋಗ್ಬೇಕು ಹೇಳಿ? ಇನ್ನೆಲ್ಲಿ ಹೋಗೋದು? ಒಳ್ಳೆ ಎಲ್ಬೋರ್ ಟ್ಯಾಕ್ಸಿ ಬಂದಂಗ ಆಯ್ತು ನಾನು. ಇಳಿಯ ಕಗಡೆ. ಮೀಟರ್ ಚಾರ್ಜ್ ಕೊಟ್ಬಿಟ್ಟು ಬೇರೆ ಟ್ಯಾಕ್ಸಿ ನೋಡ್ಕೋ. ಎಷ್ಟೇ ನಿನ್ ಮೀಟ್ರು? ಕಾಣಿಸ್ತಾ ಇಲ್ವಾ? 28 ರೂಪಾಯಿ ಅಷ್ಟೇ ತಾನೇ, ಈಗ್ಲೇ ಕೊಡ್ತೀನಿ ತಗೋ, ಅದಕ್ಕೇನಂತೆ. ತಮ್ಮ, ಏನಣ್ಣ? ನಿಮ್ ಮನೆಯಲ್ಲಿ ಯಾಕೆ? ಪ್ಯಾಲೇಸ್ ಬುಟ್ಟಳ್ಳಿನಲ್ಲಿ. ಮನೆ ನಂಬ್ರು? ಅದ್ಯಾಕ್ ಬೇಕು ನಿನಗೆ? ಯಾಕಿಲ್ಲ, ಜೋಬ್ನಲ್ಲಿರೋದು 2 ರೂಪಾಯಿ, ಮಿಕ್ಕಿದ್ ನಾಳೆ ಬೆಳಗ್ಗೆ ತೊಗೊಂಡ್ ಕೊಟ್ಬಿಡ್ತೀನಿ. ಇಂಥ ಗಿರಾಕಿಗಳನ್ನ ಬೇಕಾದಷ್ಟನ್ನ ನೋಡ್ಬಿಟ್ಟಿದೀನಿ. ಇದನ್ನೆಲ್ಲ ಇಟ್ಕೋಬೇಡ, ದುಡ್ಡು ಕೊಟ್ಬಿಟ್ಟು ಹೋಗು. ದುಡ್ಡು ಇದ್ರೆ ತಾನೇ ನಾವು ಕೊಡೋದು. ಇಲ್ಲ ಅಂದ್ರೆ ಬಿಟ್ಬಿಡ್ತೀನಿ. ಏನ್ ಮಾಡ್ತೀಯ? ಶರ್ಟ್ ಬಿಚ್ಕೋತೀವಿ. ಏನ್ ಶರ್ಟ್ ಬಿಡ್ತಾ ಇದೀಯ? ಏನ್ ಶರ್ಟ್ ಬಿಡ್ತಾ ಇದೀಯ ನೀನು? ಇನ್ನೇನೋ ಮತ್ತೆ ಟ್ಯಾಕ್ಸಿ ಅನ್ಕೊಂಡ್ಯಾ ಜಟ್ಕಾ ಅನ್ಕೊಂಡ್ಯಾ? ಜೇಬ್ನಲ್ಲಿ 2 ರೂಪಾಯಿ ಇಟ್ಕೊಂಡು ಮರ್ಯಾದೆ ಪ್ರಶ್ನೆ ಮಾತಾಡ್ತೀನಲ್ಲ. ನಡೆಯೋ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ ಯಾಕಿಲ್ಲ? ಅಡ್ಜಸ್ಟ್ ಮಾಡ್ಕೊಂಡ ಇರು. ಏನ್ 2 ರೂಪಾಯಿ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋದು? ಏನು? ಏನ್ ಅಡ್ಜಸ್ಟ್ ಮಾಡ್ಕೊಳ್ಳೋದು? 2 ರೂಪಾಯಿ ಕೈ ತೋರಿಸ್ತೀಯ ನೀನ್ ನನಗೆ? ಏನ್ ಅನ್ಕೊಂಡಿದ್ಯಾ ನಾನು? ಏನ್ ಮಾಡ್ತಿದ್ದಿ ಗುರು ಇಲ್ಲಿ? ಓ, ನೀನಾ ಪಿಕ್ ಪ್ಯಾಕೆಟ್ ರಾಣಿ? ಯಾರು ಪಿಕ್ ಪಾಕೆಟ್ ರಾಣಿ? ಮರ್ಯಾದೆ ಕೊಟ್ಟು ಮಾತಾಡೋದು. ಏನ್ ನಮ್ ಗುರುತು ಅಂಗಡಿ ಒಳಗ್ ಕಾಯ್ತಾ ಇದ್ದಿ? ಮೀಟರ್ ಚಾರ್ಜ್ ಕೊಡೋ ಕೇಳು. ಏಟು? ಮೀಟರ್ ಚಾರ್ಜ್ 28 ರೂಪಾಯಿ, ವೇಟಿಂಗ್ ಚಾರ್ಜ್ 2 ರೂಪಾಯಿ. ಏಟಿಂಗ್ ಅಂದ್ರೆ? ಏಟಿಂಗ್ ಎಲ್ಲ ಮೂದೇವಿ, ವೇಟಿಂಗು. ಹಂಗಂದ್ರೇನ? ಸುಮ್ಕೆ ನಿಂತಿದ್ದ ಕಾಸು ಕೊಡು ಅಂತವನೆ. ನಿಂತಿದ್ರು ಕುಂತಿದ್ರೆ ಕಾಸ್ ಕೇಳ್ತಾವನ. ಬಿಡು ಬಿಡು, ಬೆಪ್ತಗಡಿ ಏಟೊಂದೆ? 30 ರೂಪಾಯಿ. ಹೊಸಿ ಕಿವಿ ಕೆಳಗಲ್ಲ, ಜೋರಾಗಿ ಹೋಗ್ಲು. ಮರ್ಯಾದೆ ಒಳ್ಳು. ಇನ್ಮೇಲೆ ಅದ್ರ ಜ್ಞಾಪಕ ಇಟ್ಕೋ. ಟ್ಯಾಕ್ಸಿ ಹೋಗ್ಬೇಕಾದ್ರೆ ದುಡ್ಡು ತಗೊಂಡೋಗು. ಮರ್ಯಾದೆ ಮಾತಾಡು. ಯಾರ್తో ಮಾತಾಡ್ತಾ ಇದೀಯಾ? ಮರ್ಯಾದೆ ಇಲ್ದಿದ್ದಂಗಳು, ಮರ್ಯಾದೆ ವಿಷಯ. ನಮ್ಮ ಅಣ್ಣ ಇದ್ದಂಗವನೇ. ನೀನೊಬ್ಬರಿಗೆ ಮರ್ಯಾದೆ ಏನ್ ನಮ್ಗೆ ಇಲ್ಲ ಅಂತ ಬಿಟ್ಟಿದ್ಯಾ? ಅಪ್ಪನಿಗೆ ದಿಮಾಕ್ ನೋಡು. ಕೈಯಲ್ಲಿ 3 ಕಾಸು ಇಲ್ಲಿದ್ರು ಟ್ಯಾಕ್ಸಿನೇ ಬೇಕಾಗಿತ್ತೇನೋ. ನಡ್ಕೊಬೇಕಾಗ್ತಿರ್ಲಿಲ್ವಾ? ನಾನು ಹೇಳೋದ್ ಸ್ವಲ್ಪ ಕೇಳು. ಏನ್ ಬಗಳು? ನಾನೊಬ್ಬ ಕೊಲೆಗಾರ ನೋಡ್ತಿದ್ದೀನಿ ಅಂತ ಹೇಳಿಲ್ವಾ? ಅವನ್ ತರನೇ ಒಬ್ಬ ಒಂದು ಹೋಟ್ಲ ಹತ್ರ ಕಾಣಿಸ್ದ. ಅವನೇನಂತ ನೋಡಕ್ ಈ ಟ್ಯಾಕ್ಸಿ ಹತ್ಕೊಂಡ್ ಬಂದೆ. ಹುಡಕಂಬಂದ್ರ ಅವ್ನ್ ಕೈ ಕೊಟ್ಟೋದ, ಇವನ್ ಕೈಗೆ ಸಿಗಾಕಂಡೆ. ನಿನ್ನಿಂದ ಅನ್ಯಾಯ. ಮೂತಿ ಮೇಲೆ 30 ರೂಪಾಯಿ ಕುಕ್ಕಿದ್ದಾಯ್ತು. ಮಹಾ ಜುಜ್ಬಿ 30 ರೂಪಾಯಿ ಒದ್ದಾಡ್ತಿರೋದ್ ನೋಡಿ. ಏನ್ ಜುಜು ಬಿಟ್ಬಿಡ್ತೀಯಾ? ಅಪ್ಪನ ಶರ್ಟ್ ಕಿತ್ಕೊಳ್ಳೋದು ಗೊತ್ತಾಯ್ತಿತ್ತು. ಜುಜ್ಬಿನ ಅಲ್ವಾ? ಗುದ್ದು ಬಿಡ್ತಿದ್ದ ಮುಖದ ಮೇಲೆ ನಾನು ಶರ್ಟ್ ಏನಾರು ಕಿತ್ಕೊಂಡಿದ್ರೆ. ನಡಿಯೇ ಬಿಡ್ತಿದ್ರೆ ತಪ್ಪಾಯ್ತು ನೋಡು. ಏನ್ ನಡಿಯೇ ಅಂದ್ರೆ? ಡ್ಯಾಡಿ, ನಮ್ಮ ಮೊದಲ ವ್ಯಾಪಾರಿಗಳಿಗೆ ಸ್ಟಾಕ್ ಬಂದಿರೋ ವಿಷಯ ತಿಳಿಸ್ಲಾ? ಬೇಗ ಇವತ್ತು ರಾತ್ರಿ ಅವ್ರು ಬಂದು ನನ್ನ ಭೇಟಿ ಮಾಡಕ್ಕೆ. ಓಕೆ ಡ್ಯಾಡಿ.